श्रोतांसि सर्वर्षहृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। नमस्तुंगशिरश्चुंबि चंद्रचामरचारवे त्रैलोक्य नगरारंभ ಮೂಲಸ್ತಂಭಾಯ ಶಂಭವೆ। ಮೊದಲು ಬ್ರಹ್ಮಕಲಶಾಭಿಷಿಕ್ತನಾದ ಪ್ರಧ್ಯಾನದ ಮಹಾಲಿಂಗೇಶ್ವರ ಪ್ರಭುವನ್ನು ನೆನೆದು 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 ಆತನ ಕರುಣಾದೃಷ್ಟಿ ಎಲ್ಲರ ಮೇಲೆ, ಇಡೀ ಸಮಾಜದ ಮೇಲೆ ನಿರಂತರವಾಗಿ ಹರಿಯಲಿ ಎಂಬುದಾಗಿ ಹಾರೈಸ್ತೇವೆ. ಇಂದು ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವ. ಹತ್ತಿರ 2 ಗಂಟೆಗಳ ಕಾಲ ನಾವು ದೇವರ ಸಮ್ಮುಖದಲ್ಲಿ ಕುಳಿತಿದ್ದೆವು. ಬ್ರಹ್ಮಕಲಶದ ಸಂದರ್ಭದಲ್ಲಿ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಿಮಗೆ ನಿಜವನ್ನೇ ಹೇಳಬೇಕು ಅಂದರೆ 2 ಗಂಟೆ ಕೈಲಾಸದಲ್ಲಿದ್ದಂತೆ, ಈ ಲೋಕದಲ್ಲಿದ್ದಂತೆ ಅಲ್ಲ. ಹತ್ತಿರ 2 ಗಂಟೆ ಕೈಲಾಸದಲ್ಲಿ ಸಮಯ ಕಳೆದಂಥ ಒಂದು ಅನುಭವ ಆ ಸಮಯದಲ್ಲಿ ಆಗಿದ್ದು ಎನ್ನಲಿಕ್ಕೆ ನಾವು ಇಷ್ಟಪಡ್ತೇವೆ. ಬ್ರಹ್ಮಕಲಶ ಅಂದರೆ ಏನು? ಶಿಲೆಯ ಮೇಲೆ ಜಲ ಸುರಿಯುವುದು ಅಂತ ಅಂದ್ಕೊಳ್ಬಾರ್ದು ನಾವು. ಲಿಂಗ ಅಂದರೆ ಶಿಲೆ, ಬ್ರಹ್ಮಕಲಶ ಅಂದರೆ ಜಲ. ಶಿಲೆಯ ಮೇಲೆ ಜಲ ಸುರಿಯುವುದೇ ಬ್ರಹ್ಮಕಲಶವ ಅಂದರೆ ಆ ಶಿಲೆ ಶಿವನಿರುವ ಶಿಲೆ, ಸಾಕ್ಷಾತ್ ಶಿವನೇ ಆದ ಶಿಲೆ ಅದು. ಕಾಣುವ ಕಣ್ಣಿದ್ರೆ ಕಲ್ಲು ಶಿವ, ಕಾಣುವ ಕಣ್ಣು ಇಲ್ಲದಿದ್ದರೆ ಶಿವನು ಕೂಡ ಕಲ್ಲಾಗ್ತಾನೆ. ಆ ಕಣ್ಣು ಇಲ್ಲದಿದ್ದಾಗ ನಾವು ಲಿಂಗದ ಮುಂದೆ ನಿಂತರೂ ಕೂಡ ನಮಗದು ಲಿಂಗವಾಗಿ ಕಾಣಿಸೋದಿಲ್ಲ, ಕಲ್ಲಾಗಿ ನಮಗೆ ಕಾಣಿಸ್ಬೋದು. ಹಾಗಾಗಿ ಶಿವನಿರುವ ಶಿಲೆ ಮತ್ತು ತತ್ವಗಳು ಸಮಾವಿಷ್ಟವಾಗಿರುವಂಥ ಜಲ ಈ ಬ್ರಹ್ಮಕಲಶದ ಜಲ ಅಂದರೆ ಏನು? ತತ್ವ ಜಲ ಅದು. ತಂತ್ರಿಗಳು ತತ್ವನ್ಯಾಸವನ್ನು ಮಾಡಿರ್ತಾರೆ ಆ ಜಲದಲ್ಲಿ, ಅದರಿಂದ ಅಭಿಷೇಕ. ಈ 2 ಸಂಗತಿಗಳು ಸೇರಿಕೊಳ್ಳುವಂಥದ್ದು. ಒಂದು ಶಿವಶಿಲೆ, ಇನ್ನೊಂದು ತತ್ವಜಲಗಳ ಸಮಾಯೋಗ ಆ ಬ್ರಹ್ಮಕಲಶದ ಸಮಯದಲ್ಲಿ ಏರ್ಪಡುವಂಥದ್ದು. ಬ್ರಹ್ಮಕಲಶ ಎಲ್ಲ ದೇವರಿಗೂ ಆಗ್ತದೆ, ಅದು ಶಿವನಿಗೂ ತುಂಬ ವಿಶೇಷ. ಯಾಕೆಂದರೆ ಶಿವ ಕೇಳಿ ಅಭಿಷೇಕ ಪ್ರಿಯ, ಅಲಂಕಾರ ಪ್ರಿಯನಲ್ಲ ಅವನು. ವಿಷ್ಣು ಅಲಂಕಾರ ಪ್ರಿಯ, ಆದರೆ ಶಿವ ಅಭಿಷೇಕ ಪ್ರಿಯ. ಅಭಿಷೇಕಕ್ಕೂ ಅಲಂಕಾರಕ್ಕೂ ವ್ಯತ್ಯಾಸ ಏನು ಅಂದರೆ, ಅಲಂಕಾರ ಎನ್ನುವುದು ಕೂಡುವ ಲೆಕ್ಕ, ಅದು ಅಭಿಷೇಕ ಕಳೆಯುವ ಲೆಕ್ಕ. ನೀವು ಅಲಂಕಾರ ಮಾಡ್ಕೊಂಡಾಗ ಅನೇಕ ಸಂಗತಿಗಳು ಸೇರಿಕೊಳ್ತವೆ. ನೀವು ಹೂವು ಮುಡ್ಕೊಂಡ್ರೆ, ಆಭರಣವನ್ನು ತೊಟ್ಕೊಂಡ್ರೆ ಅವು ಸೇರ್ಕೊಳ್ತಾ ಹೋಗ್ತವೆ. ಅದು ಕೂಡುವಿಕೆ ಅದು. ಆದರೆ ನೀವು ಸ್ನಾನ ಮಾಡುವಾಗ ನಿಮ್ಮ ತಲೆ ಮೇಲೆ ಧಾರಾಕಾರವಾಗಿ ನೀರು ಬಿದ್ದರೆ ಏನುಂಟು ಮೈ ಮೇಲೆ ಅದೆಲ್ಲವೂ ಕೂಡ ತೊಳೆದು ಹೋಗುವಂಥದ್ದು, ಕಳೆದು ಹೋಗುವಂಥದ್ದು, ಕಳೆಯುವ ಲೆಕ್ಕ ಅದು. ಹಾಗಾಗಿ ಈ ಶಿವ ಅವನು ಲಯಕರ್ತ, ಅವನು ಕಳೆಯುವವನು. ಕಳೆಯುವುದೇ ತುಂಬ ಮುಖ್ಯ. ನೀವು ಆಲೋಚನೆ ಮಾಡ್ಬೋದು, ಯಾಕೆ ಕಳೆಯುವ ದೇವರಿಗೆ ಇಷ್ಟು ಪ್ರಾಮುಖ್ಯ ಅಂತ. ನಮ್ಮ ಜೀವನದಲ್ಲಿ ಕೂಡಲಿಕ್ಕೆ ಏನಿದೆಯೋ ಅದಕ್ಕಿಂತ ಹೆಚ್ಚು ಕಳೀಲಿಕ್ಕಿದೆ. ನಾವು ಕಳ್ಕೊಳ್ಳುವಂಥದ್ದು, ಬಿಡುವಂಥದ್ದು ತುಂಬ ಇದೆ. ಈಗ ನಮ್ಮ ಜೀವನದಲ್ಲಿರೋ ಎಲ್ಲ ಕ್ಲೇಶಗಳಿಗೂ, ಎಲ್ಲ ಕಷ್ಟಗಳಿಗೂ, ಸಮಸ್ಯೆಗಳಿಗೂ ಕಾರಣ ಏನಂದರೆ ಕಳ್ಕೊಳ್ಬೇಕಾದೆಷ್ಟನ್ನು ನಾವು ಕಳ್ಕೊಂಡಿಲ್ಲ, ಇಟ್ಕೊಂಡಿದ್ದೇವೆ. ನೀವು ನೈಯಾಯಿಕರನ್ನು ಕೇಳಿದರೆ, ನ್ಯಾಯಶಾಸ್ತ್ರವನ್ನು ಬಲ್ಲವರನ್ನು ಕೇಳಿದರೆ, ಅವರು ಮುಕ್ತಿ ಅಂದರೆ ಅಷ್ಟೇ ಕಳ್ಕೊಳ್ಳುವಂಥದ್ದು. ಏನು ಭಾರ ಇದೆ, ಸಂಸಾರದ ಭಾರ, ದುಃಖಗಳ ಭಾರ. ಏಕವಿಂಶತಿ ದುಃಖಧ್ವಂಸ, 21 ಬಗೆಯ ದುಃಖಗಳು ನಮ್ಮನ್ನು ಬಾಧಿಸ್ತವೆ. ಅವೆಲ್ಲವನ್ನು ಕೂಡ ಕಳ್ಕೊಳ್ಳುವಂಥದ್ದು, ಹೊರೆಯನ್ನು ಇಳಿಸುವಂಥದ್ದು, ಇದೇ ಮೋಕ್ಷ ಎಂಬುದಾಗಿ ಅವರು ಹೇಳ್ತಾರೆ. ಸನ್ಯಾಸ ಅಂದರೂ ಕೂಡ ಅದು ಕಳೆಯುವ ಲೆಕ್ಕ. ಅದು ಎಲ್ಲವನ್ನು ಕೂಡ ಬಿಡುವಂಥದ್ದು, ಎಲ್ಲವನ್ನು ಕೂಡ ಕಳೆದುಕೊಳ್ಳುವಂಥದ್ದು. ಹಾಗಾಗಿ ಯಾವುದನ್ನೆಲ್ಲ ಕಳೀಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಕಳೆದರೆ ಮನುಷ್ಯ ಸುಖಿ ಆಗ್ತಾನೆ, ಮನುಷ್ಯ ನೆಮ್ಮದಿಯನ್ನು ಹೊಂದ್ತಾನೆ. ಅಂತಹ
ದೇವರು ಅಭಿಷೇಕವನ್ನು, ಬ್ರಹ್ಮಕಲಶಾಭಿಷೇಕವನ್ನು ಇವತ್ತು ಹೊಂದಿ ನಮ್ಮೆಲ್ಲರನ್ನು ಕೂಡ ಹರಿಸ್ತಾ ಇರುವಂಥ ಒಂದು ಮಹಾ ಒಂದು ಸಂದರ್ಭ. ಹಾಗಾಗಿ ಈ ಷೋಡಶ ತೀರ್ಥಗಳು, ಏಕಾದಶ ನದಿಗಳು, ಅದಲ್ಲದೆ ಮತ್ತೆ 5 ತೀರ್ಥಗಳು, ಷೋಡಶ ತೀರ್ಥಗಳು ಇಡೀ ಭಾರತವೇ ಇಲ್ಲಿಗೆ ಬಂದಿದೆ. ಪದ್ಯಾಣಕ್ಕೆ ಭಾರತ ವರ್ಷವೇ ಬಂದಿದೆ. ಯಾಕೆಂದರೆ ಭಾರತ ವರ್ಷದ ಪ್ರಮುಖವಾದ ನದಿಗಳು ಮತ್ತು ಸರೋವರಗಳು, ಅಲ್ಲಿಂದ ತೀರ್ಥ ಇಲ್ಲಿಗೆ ಬಂದ ಕಾರಣ ಭಾರತವೇ ಮಹಾಲಿಂಗೇಶ್ವರನ ಅಭಿಷೇಕಕ್ಕೆ, ಬ್ರಹ್ಮಕಲಶಾಭಿಷೇಕಕ್ಕೆ ಬಂದಂತಾಯಿತು. ಮಹಾಲಿಂಗೇಶ್ವರನಿಗೆ ಭಾರತಾಭಿಷೇಕ ಆದಂತೆ ಆಯಿತು, ಭಾರತ ವರ್ಷವನ್ನೇ ಅಭಿಷೇಕ ಮಾಡಿದಂತೆ ಆಯಿತು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಈ ತೀರ್ಥಗಳು ಸುತ್ತಮುತ್ತೆಲ್ಲ ಸಂಚಾರ ಮಾಡಿ ಎಲ್ಲರನ್ನೂ ಪಾವನ ಮಾಡಿ ಇವತ್ತು ಇಲ್ಲಿಗೆ ಬಂದು ದೇವರಿಗೆ ಬ್ರಹ್ಮಕಲಶವೂ ಆಗಿದ್ದಲ್ಲದೆ ತಂತ್ರಿಗಳ ಸಲಹೆಯ ಪ್ರಕಾರ ತೀರ್ಥದ ಬಾವಿಯನ್ನು ಈ ಜಲ ಪ್ರವೇಶ ಮಾಡಿ ಇನ್ನು ಮುಂದೆ ನಿರಂತರವಾಗಿ ದೇವರಿಗೆ ಈ ಷೋಡಶ ತೀರ್ಥದ ಅಭಿಷೇಕ ಆಗುವಂತಾಗಿರುವಂಥದ್ದು ಇದೊಂದು ಸುಯೋಗ ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಸೃಷ್ಟಿ ಅಂದರೆ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಬೇರೆ ಏನೂ ಇಲ್ಲ ಎಂಬುದಾಗಿ ಬಲ್ಲವರು ಹೇಳ್ತಾರೆ. ಇಷ್ಟೇ ಇರುವಂಥದ್ದು. ನೀವೇನು ನೋಡ್ತಿದ್ದೀರೋ ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ಸಮಾಯೋಗವನ್ನೇ ನೀವು ನೋಡ್ತಾ ಇರುವಂಥದ್ದು. ಅದರ ಹೊರತಾಗಿ ಬೇರೆ ಏನೂ ಇಲ್ಲ ಎಂಬುದಾಗಿ ಬಲ್ಲವರ ಅಭಿಮತ. ಈಗ ನಾವು ಉದಾಹರಣೆ ಕೊಡೋದಾದರೆ, ಒಂದು ಕಾಫಿಯನ್ನು 100 ರೀತಿ ಮಾಡ್ಬೋದು, ಆದರೆ ಮೂಲ ದ್ರವ್ಯ 3: ಹಾಲು, ಸಕ್ಕರೆ ಮತ್ತು ಕಾಫಿ ಪುಡಿ. ಈ 3 ತಾನೆ ಮೂಲ ದ್ರವ್ಯ. ಚಹಾ ಅಂದರೆ ಚಹಾದ ಪುಡಿ ಉದಾಹರಣೆಗೆ. ಆದರೆ ಅದನ್ನು ಎಷ್ಟು ರೀತಿ ಬೇಕಾದರೂ ಮಾಡ್ಬೋದು. ಹಾಗೆ ಈ 3 ಗುಣಗಳು ಇಷ್ಟು ರೂಪವನ್ನು ತಾಳಿದ್ದಾವೆ, ಅನಂತ ರೂಪವನ್ನು ತಾಳಿದ್ದಾವೆ. ಈ 3 ಗುಣಗಳಲ್ಲಿ ಸತ್ವಗುಣ ಅದು ವಿಷ್ಣುವಿನದ್ದು, ವಿಷ್ಣು ಆಳುವಂಥದ್ದು ಸತ್ವಗುಣವನ್ನು, ಬ್ರಹ್ಮ ಆಳುವಂಥದ್ದು ರಜೋಗುಣವನ್ನು, ಶಿವ ಆಳುವಂಥದ್ದು ತಮೋಗುಣವನ್ನು. ಶಿವ ತಾಮಸ ಅಲ್ಲ, ಶಿವ ಆಳುವುದು ತಮೋಗುಣವನ್ನು. ಶಿವ ಶುದ್ಧ ಸಾತ್ವಿಕ, ಪರಮ ಸಾತ್ವಿಕ ದೇವತೆ. ಅದು ಶುದ್ಧ ಸ್ಫಟಿಕ ಸಂಕಾಶಂ ಅಂತ ಅವನನ್ನು ಶಾಸ್ತ್ರಗಳು ಕರೆದಿದ್ದಾವೆ. ಸ್ಫಟಿಕದಂತೆ ಇದ್ದಾನೆ ಅವನು. ಸ್ಫಟಿಕ ಅಂದರೆ ಸತ್ವಗುಣ, ಬೇರೆ ಏನೂ ಕೂಡ ಅಲ್ಲ ಅದು. ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ, ಈ ಸೃಷ್ಟಿಯ ಆಳದಲ್ಲಿ ಸತ್ವಗುಣ ಇದೆ, ನಡುವಿನ ಪದರ ರಜೋಗುಣ, ನಾವಿರುವ ಪದರ ಇದೆಯಲ್ಲ ಇದು ತಮೋಗುಣ. ಸೃಷ್ಟಿಯ ತಮೋಗುಣದ ಪದರದಲ್ಲಿ ನಾವೆಲ್ಲ ಇರುವಂಥದ್ದು. ಹೊರಗವಚದಲ್ಲಿ ಅತ್ಯಂತ ಹೊರಗಿನ ಆವರಣದಲ್ಲಿ ನಾವೆಲ್ಲ ಇರುವಂಥದ್ದು. ಇದು ಯಾರಿಂದ ಆವರಿಸಲ್ಪಟ್ಟಿದೆ ಅಂದರೆ ಇದು ಶಿವನಿಂದ ಆವರಿಸಲ್ಪಟ್ಟಿದೆ. ಹಾಗಾಗಿ ನಮಗೆ ಮೊದಲು ಸಿಗುವ ದೇವರು ಯಾವುದು? ನಾವಿರುವಲ್ಲಿಂದ ನಮಗೆ ಮೊದಲು ಸಿಗುವ ದೇವರು ಯಾವುದು ಅಂದರೆ ಬ್ರಹ್ಮನೂ ಅಲ್ಲ, ವಿಷ್ಣುವೂ ಅಲ್ಲ. ಆಳಕ್ಕಿಳಿಬೇಕು ಬ್ರಹ್ಮ ವಿಷ್ಣುಗಳು ಸಿಗಬೇಕು ಅಂದರೆ. ನಾವು ಇರುವ ಪದರದಲ್ಲಿ ಇಲ್ಲಿಯೇ ನಮಗೆ ಲಭ್ಯವಾಗುವ ದೇವರು ಯಾವುದು? ಅಲ್ಲಿವರೆಗೂ ವ್ಯಾಪ್ತಿ ಇರಬೇಕು, ಅಲ್ಲಿವರೆಗೂ ಕರ್ಕೊಂಡು ಹೋಗಬೇಕು. ಆದರೆ ಇಲ್ಲಿ ಪೂರ್ತಿ ನಮ್ಮನ್ನು ಆವರಿಸಿರಬೇಕು, ನಾವಲ್ಲೇ ಇದ್ದೇವೆ ಅನ್ನೋ ಥರ ಇರಬೇಕು. ಅಂಥ ದೇವರು ಯಾವುದು ಅಂದರೆ ಅದು ಶಿವ ಅಂತ. ನಾವೆಲ್ಲ ಶಿವನ ಮಡಿಲಿನಲ್ಲಿ ಇದ್ದೇವೆ, ಶಿವನಿಂದ ಆವೃತರಾಗಿ ನಾವಿದ್ದೇವೆ. ಹಾಗಾಗಿ ನಮಗೆ ಏನು ಬೇಕಾದರೂ ಅದು ಶಿವನಿಂದಲೇ ಆಗಬೇಕು. ಏನಾಗುವಂಥದ್ದು ಕೂಡ ಶಿವನ ಕರುಣೆಯಿಂದಲೇ ಆಗುವಂಥದ್ದು, ಶಿವನ ಉಪಾಸನೆ. ಹಾಗಾಗಿ ನಮ್ಮ ಬದುಕಿನ ಉತ್ಥಾನದ ದೃಷ್ಟಿಯಿಂದ ಅತ್ಯಂತ ಮುಖ್ಯ ಎಂಬುದನ್ನು ನಾವಿಲ್ಲಿ ನೆನಪಿಸಿಕೊಳ್ಳುವಂಥದ್ದು. ಹೀಗೆ ಅತ್ಯಂತ ವೈಭವದಲ್ಲಿ ಈ ಪದ್ಯಾಣದ ಮಹಾಲಿಂಗೇಶ್ವರನ ಬ್ರಹ್ಮಕಲಶೋತ್ಸವ ಇಲ್ಲಿ ನೆರವೇರಿದೆ. ಒಂದು ಆಶೀರ್ವಾದದ ಮಾತು ಅದೇನೆಂದರೆ, ಯಾರು ಈ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಬೇಕು. ಚಿಕ್ಕ ದೊಡ್ಡ ಸೇವೆಗಳನ್ನು ಯಾರೆಲ್ಲ ಮಾಡಿದ್ದಾರೆ, ತುಂಬ ಚಿಕ್ಕ ಸೇವೆ, ಒಂದು ಹೂ ತಂದು ಕೊಟ್ಟಿದ್ರಿಂದ ಇರ್ಬೋದು ಅಂತ, ಯಾವ ಸೇವೆಗಳನ್ನು ಯಾರೆಲ್ಲ ಮಾಡಿದಾರೋ ಆ ಎಲ್ಲರನ್ನು ಅನುಗ್ರಹ ಮಾಡಬೇಕು ಮಹಾಲಿಂಗೇಶ್ವರ. ಎಲ್ಲರನ್ನು ಕೂಡ ಮಹಾಲಿಂಗೇಶ್ವರ ಹರಸ್ಬೇಕು. ಇದು ಆಶೀರ್ವಾದ ಅಂದರೆ ಆಶೀರ್ವಾದ ಏನಲ್ಲ, ಇದು ಅನುವಾದ ಮಾತ್ರ. ಇದು ಆಗಲಿಕ್ಕಿರುವಂಥದ್ದು. ಈಗ ನೀವು ಸೇವೆ ಮಾಡಿದಿರಿ ಅಂತ ಆದಮೇಲೆ, ಮಹಾಲಿಂಗೇಶ್ವರನ ಸೇವೆ ಮಾಡಿದಿರಿ, ಅದು ಇಂಥ ಸಂದರ್ಭದಲ್ಲಿ ಬ್ರಹ್ಮಕಲಶ ನಡೆಯುವಾಗ ಅಂತಾದರೆ ನಿಮಗೆ ಫಲ ಬರುವುದು ನಿಶ್ಚಿತ, ಅದರ ಶುಭ ಫಲ ಬರುವಂಥದ್ದು ನಿಶ್ಚಿತ. ಆದರೂ ಇನ್ನೊಮ್ಮೆ ಹೇಳುವಂಥದ್ದು, ಇದಕ್ಕೆ ಸಂಬಂಧಪಟ್ಟವರು ಇರ್ಬೋದು, ಪಡೆದವರು ಇರ್ಬೋದು, ನೀವು ಯಾರ್ಯಾರು ಈ ಬ್ರಹ್ಮಕಲಶದ ಈ ಮಹಾಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀರೋ, ಸೇವೆ ಮಾಡಿದ್ದೀರೋ, ನಿಮಗೆಲ್ಲ ಮಹಾಲಿಂಗೇಶ್ವರನ ಮಹದನುಗ್ರಹ ಸಂಪ್ರಾಪ್ತವಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ಈ ದೇವಸ್ಥಾನ ಒಂದು ಕುಟುಂಬಕ್ಕೆ ತುಂಬ ಹತ್ತಿರ ಇರುವಂಥದ್ದು. ಪದ್ಯಾಣ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇರುವಂಥ ದೇವಸ್ಥಾನ. ಆದರೆ ಇವತ್ತು ವ್ಯಾಪ್ತಿ ವಿಸ್ತರಿಸಿದೆ. ಶಾಂಭಟ್ರು ಹೇಳಿದ ಹಾಗೆ ವ್ಯಾಪ್ತಿ ಇವತ್ತು ಪದ್ಯಾಣ ಕುಟುಂಬದ ಹೊರಗೆ ತುಂಬ ಇದೆ ಇವತ್ತು. ಆದರೆ ಆ ಕುಟುಂಬವನ್ನು ಒಮ್ಮೆ ನೆನಪು ಮಾಡಿಕೊಳ್ಳುವ ಎನ್ನುವ ಭಾವ ನಮಗೆ ಬಂತು. ಈ ಕುಟುಂಬ ಯಾರಿಂದ ಬಂತು?
ಪದ್ಯಾಣ ಕುಟುಂಬದ ಮೂಲ ಯಾರು ಅಂದರೆ ಭರದ್ವಾಜರು. ಭಾರದ್ವಾಜ ಗೋತ್ರದವರು, ಈ ಪದ್ಯಾಣ ಕುಟುಂಬದವರು ಎಲ್ಲರೂ ಕೂಡ ಭಾರದ್ವಾಜ ಗೋತ್ರದವರು. ಈ ಭರದ್ವಾಜರದು ವೈಶಿಷ್ಟ್ಯ ಏನಂದರೆ 2 ವೈಶಿಷ್ಟ್ಯ ಅವರದ್ದು. ಅದನ್ನು ನಿಮಗೆ ಸಂಕ್ಷೇಪವಾಗಿ ಮತ್ತೊಂದು ಸ್ವಲ್ಪ ವಿಸ್ತಾರವಾಗಿ ಅದನ್ನು ವಿವರಿಸ್ತೇವೆ. ಒಂದು, ಅವರು ಏನನ್ನು ಬೇಕಾದ್ರೂ ಸೃಷ್ಟಿ ಮಾಡಬಲ್ಲರು ಭರದ್ವಾಜರು. ಹಾಗಾಗಿ ನೀವು ಇಂಥದ್ದನ್ನು ಸೃಷ್ಟಿ ಮಾಡಿದ್ದೀರಿ, ಇಂಥ ಒಂದು ಕಾರ್ಯವನ್ನು ಸೃಷ್ಟಿ ಮಾಡಿದ್ದೀರಿ, ಕಾರ್ಯಕ್ರಮವನ್ನು ಕೂಡ ಸೃಷ್ಟಿ ಮಾಡಿದ್ದೀರಿ. ಭರದ್ವಾಜರಿಗೆ ಸೃಷ್ಟಿ ಶಕ್ತಿ ಇತ್ತು ಅನ್ನೋದೊಂದು. ಇನ್ನೊಂದು, ಭರದ್ವಾಜರು ಕಲೆಗಳಿಗೆ ಮೂಲ ಅಂತ, ಕಲೆಗಳಿಗೆ ಮೂಲ ಭರದ್ವಾಜರು. ಹಾಗಾಗಿ ಪದ್ಯಾಣ ಕುಟುಂಬ ಅಂದರೆ ಈ ಪದ್ಯದ ಕುಟುಂಬವೇ ಪದ್ಯಾಣದ ಕುಟುಂಬ, ಪದ್ಯಗಳ ಯಾನ ಅಂತ ಅನ್ಬೋದು, ಅಂಥ ಕುಟುಂಬ ಇದು ಅಂತ. ರಾಮಾಯಣದಲ್ಲಿ ಒಂದು ಸಂದರ್ಭ ಬರ್ತದೆ, ಒಂದು ಸಂದರ್ಭ. ಹಾಗಾಗಿ ನೀವು 4 ಮಾತ್ರ ಅದನ್ನು ಹೇಳಿ ನಾವು ಪೂರ್ಣ ಮಾಡ್ತೇವೆ ನಮ್ಮ ವಕ್ತವ್ಯವನ್ನು. ಒಂದು ಅಂದರೆ ಒಂದು ಸಂದರ್ಭ, ಈ ಭರತ ರಾಮನನ್ನು ಹುಡುಕೊಂಡು ಕಾಡಿಗೆ ಹೋಗ್ತಾನೆ. ಭರದ್ವಾಜರ ಆಶ್ರಮಕ್ಕೆ ಹೋಗ್ತಾನೆ. ಯಾಕೆಂದರೆ ರಾಮ ಕಾಡಿಗೆ ಹೋಗುವಾಗ ಭರದ್ವಾಜ ಆಶ್ರಮದಲ್ಲಿ ಉಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಭರದ್ವಾಜರ ಆಶ್ರಮಕ್ಕೆ ಭರತ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟು ಭರದ್ವಾಜರಲ್ಲಿ ಕೇಳ್ಕೊಡ್ತಾನೆ, ಎಲ್ಲಿದ್ದಾನೆ ರಾಮ? ಅದಕ್ಕೆ ಅವ್ರು ಹೇಳಲಿಲ್ವಂತೆ. ಯಾಕೆ ಹೇಳಿಲ್ಲ ಅಂದರೆ ತುಂಬ ಪ್ರೀತಿ ರಾಮನ ಬಗ್ಗೆ ಅವರಿಗೆ ಅಂತ. ಈ ಪದ್ಯಾಣ ಕುಟುಂಬದವರಿಗೂ ರಾಮಚಂದ್ರಾಪುರ ಮಠ ಅಂದರೆ ತುಂಬ ಪ್ರೀತಿ, ಆ ಭರದ್ವಾಜರಿಗೂ ರಾಮ ಅಂದರೆ ತುಂಬ ಪ್ರೀತಿ. ರಾಮ ಕಾಡಿಗೆ ಹೋಗುವಾಗಲೂ ಭರದ್ವಾಜರ ಆಶ್ರಮಕ್ಕೆ ಹೋಗಿ ವಸತಿ ಮಾಡಿ ಹೋಗಿರುವಂಥದ್ದು. ಹಿಂದಿರುಗಿ ಬರುವಾಗಲೂ ಕೂಡ ಹಾಗೆ, ರಾವಣನನ್ನು ಸಂಹಾರ ಮಾಡಿ ಹಿಂದಿರುಗಿ ಬರುವಾಗಲೂ ಕೂಡ ಭರದ್ವಾಜ ಆಶ್ರಮದಲ್ಲಿ ವಸತಿ ಮಾಡಿ ರಾಮ ಅಯೋಧ್ಯೆಗೆ ಹೋಗಿದ್ದು. ಹಾಗಾಗಿ ಈ ರಾಮ ಮತ್ತು ಭರದ್ವಾಜರ ಮಧ್ಯೆ ಒಂದು ಅವ್ಯಾಜ ಪ್ರೀತಿ ಇದ್ದಿದ್ದನ್ನು ರಾಮಾಯಣ ನಮಗೆ ತೋರಿಸಿಕೊಡ್ತದೆ. ಹಾಗೆಯೇ ನೀವು ರಾಮಚಂದ್ರಾಪುರ ಮಠದಲ್ಲಿ ಆ ಪ್ರೀತಿ ಇಟ್ಕೊಂಡಿದ್ದೀರಿ, ಆ ಭರದ್ವಾಜ ಗೋತ್ರದವರು. ಇವತ್ತಿನ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಪದ್ಯಾಣ ಕುಟುಂಬದವರು ಅಂತ. ಕೊನೆಗೆ ವಸಿಷ್ಠರು ಭರದ್ವಾಜರಿಗೆ ಅವರಿಗೆ ಮನವರಿಕೆ ಮಾಡಿ ಆಮೇಲೆ ಅವರು ಭರದ್ವಾಜರು ತಿಳಿಸ್ಕೊಡ್ತಾರೆ, ರಾಮನ ಇರುವನ್ನು ಭರತನಿಗೆ ತಿಳಿಸ್ಕೊಡ್ತಾರೆ. ಯಾಕೆಂದರೆ ಭರದ್ವಾಜರಿಗೂ ವಸಿಷ್ಠರಿಗೂ ತುಂಬ ಹತ್ತಿರ. ಅದೀಗಲೂ ಕೂಡ ಹಾಗೆ. ಈ ಪದ್ಯಾಣದವರಿಗೆಲ್ಲ ಈ ವಾಸಿಷ್ಠ ಗೋತ್ರದವರು ಕುಲಪುರೋಹಿತರು. ಇವತ್ತು ಕೂಡ ಅದು ಹಾಗೆ ಮುಂದುವರೆದಿದ್ದು ಅಂತ. ಈ ತೆಂಕಬೈಲು ಪುರೋಹಿತರು ಏನಿದ್ದಾರೆ, ವೈದಿಕರು ಏನಿದ್ದಾರೆ, ಇವರೆಲ್ಲ ಭಾರದ್ವಾಜ ವಸಿಷ್ಠ ಗೋತ್ರದವರು. ಅವರೇ ಇವರಿಗೆ ಕುಲಗುರುಗಳು. ಹಾಗೆ ಅವರು ಹೇಳಿದ್ದನ್ನು ಮಾತ್ರ ಭರದ್ವಾಜರು ತಗೊಳ್ತಾ ಇದ್ದು. ಈಗಲೂ ಕೂಡ ಹಾಗೆ ಅಂತ, ಅವರು ಹೇಳಿದ್ದನ್ನು ತಗೊಳ್ಳುವಂಥದ್ದು ಅಂತ. ಈ ವಾಸಿಷ್ಠ ಗೋತ್ರದವರು ಹೇಳಿದ್ದನ್ನು ತೆಗೆದುಕೊಳ್ಳುವಂಥದ್ದು, ಅದು ಮುಂದುವರೆದಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಒಂದು ಸಂದರ್ಭವನ್ನು ಹೇಳಬೇಕು ಅಂತ ಈ ವಿಷಯನ ಪ್ರಸ್ತಾಪ ಮಾಡಿದ್ವು. ಭರತನಿಗೆ ಭರದ್ವಾಜರು ಹೇಳ್ತಾರೆ, ನೀನು ಇಲ್ಲೇ ಉಳ್ಕೋ, ನಿನ್ನ ಇಡೀ ಸೈನ್ಯಕ್ಕೆ ನಾನು ಆತಿಥ್ಯ ಮಾಡ್ತೇನೆ ಅಂತ. ಭರತ ಹೇಳಿದಂತೆ, ನಂಗೆ ಏನು ಆತಿಥ್ಯ, ನಿಮ್ಮ ಪ್ರೀತಿ ಮಾತಾಡಿದ್ರೆ ಸಾಕು, ನನಗಿಷ್ಟ, ಬೇರೆ ಏನು ಆತಿಥ್ಯ ಬೇಡ. ಆದರೆ ಅವರು ಒಪ್ಪಲಿಲ್ಲ, ಆತಿಥ್ಯ ಮಾಡಲೇಬೇಕು, ಕರೆಸು ಸೇನೆಯನ್ನು ಅಂತ. ಭರತ ಸೇನೆಯನ್ನು ಕರೆಸ್ತಾನೆ. ಸೇನೆಗೆ ಭರದ್ವಾಜರು ಆತಿಥ್ಯ ಮಾಡ್ತಾರೆ. ಆಶ್ರಮದಲ್ಲಿ ಏನಿದೆ ಅಂದರೆ ಏನೂ ಇಲ್ಲ. ಆಶ್ರಮದಲ್ಲಿ ಕಾಳು ಕಡಿ ಇದೆಯಾ? ಅಲ್ಲಿ ಅಷ್ಟು ದೊಡ್ಡ ಸೇನೆಗೆ ಆತಿಥ್ಯ ಮಾಡುವಂಥ ಸಾಮಾನು ಸರಂಜಾಮು ಏನಿದೆ ಅಂದರೆ ಆಶ್ರಮ, ಅದು ಅಲ್ಲಿ ಏನಿರ್ಲಿಕ್ಕೆ ಸಾಧ್ಯ ಅಂತ. ಆದರೆ ಎಲ್ಲವೂ ಸೃಷ್ಟಿಯಾಯಿತು. ಭರದ್ವಾಜರು ಮಾಡಿದ್ದೇನು ಅಂದರೆ ಮಾಡಿದ್ದೇನೂ ಇಲ್ಲ. ಅಗ್ನಿಶಾಲಾಂ ಪ್ರವಿಶ್ಯಾಥ ಪೀತ್ವಾಪ ಪರಿಮೃಜ್ಯ ಚ. ತಮ್ಮ ಅಗ್ನಿಶಾಲೆಗೆ, ಅಗ್ನಿಹೋತ್ರದ ಶಾಲೆಗೆ ಅವರು ಹೋಗ್ತಾರೆ, ಆಚಮನ ಮಾಡ್ತಾರೆ, ಉಪಸ್ಪರ್ಶನ ಪರಿಮಾರ್ಜನ ಅಂತ ಹೇಳ್ತಾರೆ, ಅದನ್ನು ಅವ್ರು ಮಾಡ್ತಾರೆ. ಮಾಡಿದ ಮೇಲೆ ಅವರು ಮಾಡಿದ್ದೇನೆಂದರೆ ವಿಶ್ವಕರ್ಮನನ್ನು ಆವಾಹನೆ ಮಾಡ್ತಾರೆ. ವಿಶ್ವಕರ್ಮನನ್ನು ಆವಾಹನೆ ಮಾಡ್ತಾರೆ, ತ್ವಷ್ಟು ಪ್ರಜಾಪತಿಯನ್ನು ಆವಾಹನೆ ಮಾಡ್ತಾರೆ. ಯಾಕೆ ಅಂದರೆ ಇವರಿಗೆಲ್ಲ ಊಟ ಹಾಕಬೇಕು, ವ್ಯವಸ್ಥೆ ಮಾಡಿ ಅಂತ. ಒಂದು ಸಣ್ಣ ಕೆಲಸ, ಊಟ ಹಾಕೋ ಕೆಲಸಕ್ಕೆ ಅವರು ವಿಶ್ವಕರ್ಮನನ್ನು, ತ್ವಷ್ಟು ಪ್ರಜಾಪತಿಯನ್ನು ಕರೆದು ಅವರಿಗೆ ಅಪ್ಪಣೆ ಮಾಡುವ ಶಕ್ತಿ ಭರದ್ವಾಜರಿಗೆ ಇತ್ತು ಅಂತ ಆ ಕಾಲದಲ್ಲಿ. ಅಷ್ಟು ಮಾತ್ರವಲ್ಲ, ಲೋಕಪಾಲಕರನ್ನು, ಇಂದ್ರ, ವರುಣ, ಕುಬೇರ ಮೊದಲಾಗಿರ್ತಕ್ಕಂಥ ಲೋಕಪಾಲಕರನ್ನು ಕರೀತಾರೆ. ಆತಿಥ್ಯದ ವ್ಯವಸ್ಥೆ ಮಾಡಿ, ಭರತನ ಸೈನ್ಯಕ್ಕೆ ಆತಿಥ್ಯದ ವ್ಯವಸ್ಥೆ ಮಾಡಿ. ಆಮೇಲೆ ಪಶ್ಚಿಮ ವಾಹಿನಿ ನದಿಗಳು, ಪೂರ್ವ ವಾಹಿನಿ ನದಿಗಳು, ಆ ನದಿಗಳನ್ನು ಆಮಂತ್ರಣ ಮಾಡ್ತಾರೆ. ಆಮಂತ್ರಣ ಮಾಡಿ ಕಬ್ಬಿನ ಹಾಲಿನಂಥ ನೀರನ್ನು ಇಲ್ಲಿ ಹರಿಸಿ, ಜೇನನ್ನು ಹರಿಸಿ, ಪಾಯಸವನ್ನು ಹರಿಸಿ, ಹಾಲನ್ನು ಹರಿಸಿ. ಯಾಕೆಂದ್ರೆ ಭರತನ ಸೇನೆ ತೃಪ್ತವಾಗಬೇಕು, ಅದೆಲ್ಲವನ್ನು ಕೂಡ ಉಂಡು. ಇಂಥದ್ದು ಅಲ್ಲಿ. ಅದು ಮಾತ್ರವಲ್ಲ, ಕಲೆಯ ಸಂಬಂಧ ಅದನ್ನು ಹೇಳ್ತಾ ಇರುವಂಥದ್ದು. ಆಹ್ವಯೇ ದೇವಗಂಧರ್ವಾನ್, ದೇವಗಂಧರ್ವರನ್ನು ವಿಶ್ವಾವಸು ಎಂಬ ಗಂಧರ್ವ ರಾಜ, ಹಾಹಾ ಹೂಹು ಎಂಬ
ಗಂಧರ್ವರ ಜೋಡಿಯದು, ಅಪ್ಸರೆಯರು, ದೇವಿಯರು, ಗಂಧರ್ವಿಯರು ಇವರೆಲ್ಲರನ್ನು ಕೂಡ ಆವಾಹನೆ ಮಾಡ್ತಾರೆ. ಘೃತಾಚಿ, ವಿಶ್ವಾಚಿ, ಮಿಶ್ರಕೇಶಿ, ಅಲಂಬಸ, ನಾಗದಂತ, ಹೇಮ ಇವರೆಲ್ಲರೂ ಕೂಡ ಅವರು ಆವಾಹನೆ ಮಾಡಿ ಭರತನ ಸೈನ್ಯದ ಮುಂದೆ ಕಲಾ ಪ್ರದರ್ಶನವನ್ನು ಏರ್ಪಡಿಸಿದರು. ಅವರು ಭರದ್ವಾಜರು ಕಲಾ ಪ್ರದರ್ಶನವನ್ನು ಅತ್ಯದ್ಭುತವಾಗಿ ರಾಮಾಯಣ ವರ್ಣನೆ ಮಾಡ್ತದೆ. 20,000 ಅಪ್ಸರೆಯರು ಬ್ರಹ್ಮ ಕಳುಹಿಸಿ ಬಂದರು, 20,000 ಅಪ್ಸರೆಯರು ಇಂದ್ರ ಕಳುಹಿಸಿ ಬಂದರು, ಕುಬೇರ ಕಳುಹಿಸಿ 20,000 ಅಪ್ಸರೆಯರು ಬಂದರು. ಅವ್ರಿಗೆಲ್ಲ ಏನು ಕಾರ್ಯ ಅಂದರೆ ಈ ಗಾನ, ನರ್ತನ, ವಾದನ ಇದಕ್ಕೋಸ್ಕರವೇ. ಅವರ ಸಂಕಲ್ಪ ಮಾತ್ರದಿಂದ 5 ಯೋಜನ ಪರಿಸರದ ಭೂಮಿ ಸಮತಲವಾಯ್ತಂತೆ. ಸುತ್ತಮುತ್ತಲ ಭೂಮಿ ಪೂರ್ತಿ ಸಮತಲವಾಯಿತು. ಹಸಿರು ಹುಲ್ಲು ಬೆಳೆದು ಅದು ತುಂಬ ಒಂದು ಮನೋಹರವಾಗಿರ್ತಕ್ಕಂಥ ಉದ್ಯಾನವನದಂತೆ ಆ ಭೂಮಿ ಆಯಿತು ಅಂತ. ಮತ್ತು ಒಂದು ಶುಭವಾದ ಗಾಳಿ ಬೀಸ್ತಂತೆ, ಪರಿಮಳದ ತಂಗಾಳಿ ಬೀಸ್ತಂತೆ. ಆಮೇಲೆ ಹೂವಿನ ಮಳೆ ಬಿತ್ತಂತೆ, ಕುಸುಮ ವೃಷ್ಟಿ ಅಲ್ಲಿ ಆಯ್ತಂತೆ. ವೀಣೆಯ ನಾದ ಕೇಳಿ ಬಂತು, ಅಪ್ಸರಿಯರ ಗಾಯನ, ಗಂಧರ್ವರ ನರ್ತನ ಅಲ್ಲಿ ಏರ್ಪಟ್ಟಿತು. ಅದರ ಬಳಿಕ ತುಂಬ ವಿಸ್ತಾರವಾದ ಸಂಗತಿಗಳಿದೆ. ಅಂದರೆ ಒಂದು ನಗರಿಯನ್ನು ಸೃಷ್ಟಿ ಮಾಡ್ತಾರೆ ಅವರು, ಒಂದು ರಾಜಭವನ ಸೃಷ್ಟಿ ಮಾಡ್ತಾರೆ. ಇದೆಲ್ಲ ಮಾಡಿ ಭರತನಿಗೆ ಬೇಕಾಗಿರ್ತಕ್ಕಂಥ ಆತಿಥ್ಯವನ್ನು ಕೊಡ್ತಾರೆ. ಅಲ್ಲಿ ಅವರ ಕಲಾ ಪ್ರದರ್ಶನದ ವಿಷಯ ಹೇಳುವಾಗ ಎಷ್ಟು ಸುಂದರವಾಗಿ ರಾಮಾಯಣದ ನಿರೂಪಣೆ ಮಾಡುತ್ತೆ ಅಂದರೆ, ನಾರದ, ತುಂಬೂರು, ಗೋಪ ಇವರೇ ಮೊದಲಾದ ಗಂಧರ್ವ ರಾಜರು ಭರತನ ಮುಂದೆ ಗಾಯನವನ್ನು, ನರ್ತನವನ್ನು ಮಾಡ್ತಾರೆ. ಕೊನೆ ಮಾತು, ಎಷ್ಟರವರೆಗೆ ಭರದ್ವಾಜರಿಗೆ ಪ್ರಭಾವ ಇತ್ತು ಅಂದರೆ ಆ ಕಾಡಿನ ಬಿಲ್ವ ವೃಕ್ಷಗಳು ಮೃದಂಗ ನುಡಿಸಿದವು ಅಂತ. ಬಿಲ್ವ ಮಾರ್ದಂಗಿಕ ಆಸನ್, ಭರದ್ವಾಜರ ಆಶ್ರಮದ ಪರಿಸರದ ಬಿಲ್ವ ವೃಕ್ಷಗಳು ಮನುಷ್ಯಾಕಾರವನ್ನು ತಾಳಿ ಮೃದಂಗವನ್ನು ನುಡಿಸಿದವು. ಕಾಂಸ್ಯಗ್ರಾಹ ವಿಭೀತಕಾಹ, ತಾರೆ ಮರಗಳು ತಾಳ ಹಾಕಿದವು. ಕಾಂಸ್ಯ ಅಂದರೆ ಕಂಚಿನ ತಾಳವನ್ನು ಹೇಳ್ತಾ ಇರುವಂಥದ್ದು. ತಾಳ ಹಾಕಿದ್ಯಾರು ಅಂದರೆ ಚಕ್ರತಾಳ. ನಾವು ಇವತ್ತು ಅದನ್ನು ಕೇಳ್ತೇವೆ. ಅದನ್ನು ತಾರೆ ಮರಗಳು ಅಂತ. ಅಶ್ವತ್ಥ ಮರಗಳು ನರ್ತನ ಮಾಡಿದ್ವು, ಅಶ್ವತ್ಥ ವೃಕ್ಷಗಳು ನರ್ತನ ಮಾಡಿದ್ವು ಅಂತ. ಈ ಪದ್ಯಾಣ ಕುಟುಂಬದಲ್ಲಿ ಇದು ಇಲ್ಲದೇ ಇರುವಂಥ ಯಾವ ಜನವೂ ಇಲ್ಲ ಅಂತ. ಅವರಿಗೆ ಹಾಡ್ಲಿಕ್ಕೆ ಗೊತ್ತಿರ್ತದೆ, ಅವರಿಗೆ ನುಡಿಸ್ಲಿಕ್ಕೆ ಗೊತ್ತಿರ್ತದೆ, ಅಥವಾ ಅವರಿಗೆ ಇಲ್ಲ ಬಣ್ಣ ಹಚ್ತಾರೆ, ಅವರು ಅಭಿನಯ ಮಾಡ್ತಾರೆ, ನರ್ತನ ಮಾಡ್ತಾರೆ. ಇದು ಏನಾದ್ರು ಒಂದು ಉಂಟು ಅಂತ. ಯಾವುದೂ ಇಲ್ಲ ಅಂದರೆ ಎಲ್ಲವನ್ನು ಮಾಡಿಸೋರಾಗಿರ್ತಾರೆ. ನಮ್ಮ ಶ್ಯಾಮ್ ಭಟ್ರು ಉದಾಹರಣೆ ಅದಕ್ಕೆ. ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಭರದ್ವಾಜರಿಗೆ ತುಂಬ ಹತ್ತಿರ ಶ್ಯಾಮ್ ಭಟ್ರು. ಯಾಕೆಂದರೆ ಭರದ್ವಾಜರು ಸ್ವತಃ ಇದ್ಯಾವುದನ್ನು ಮಾಡಿದ್ದಲ್ಲ, ಮಾಡಿಸಿದ್ದು ಭರದ್ವಾಜರು. ಆ ಕಾಡಿನ ಎಲ್ಲವೂ ಕೂಡ ಮರ ಗಿಡಗಳು ಕೂಡ ಕುಣಿದಾಡಿದ್ವು, ಬಣ್ಣ ಹಚ್ಚಿ ಅವು ನರ್ತನ ಮಾಡಿದ್ವು, ತಾಳ ಹಿಡಿದ್ವು ಅಂತ ಅನ್ನೋದನ್ನು ಈ ರಾಮಾಯಣ ಹೇಳ್ತದೆ. ಹಾಗೆ ಶ್ಯಾಮ್ ಭಟ್ರು ಅವರು ಬಣ್ಣ ಹಚ್ಚಿಸಿದ್ದಕ್ಕೆ, ನರ್ತನ ಮಾಡಿಸಿದ್ದಕ್ಕೆ, ಹಾಡಿಸಿದ್ದಕ್ಕೆ, ಕಲಾವಿದರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಬಹುಶಃ ಲೆಕ್ಕ ಇಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಈ ಸೃಷ್ಟಿಕರ್ತ ಸ್ವಭಾವ ಕೂಡ ಶ್ಯಾಮ್ ಭಟ್ರಿಗೆ ತುಂಬ ಇದೆ. ಅವರು ಹೋದಲ್ಲಿ ಬಂದಲ್ಲಿ ಹೊಸ ಸೃಷ್ಟಿ ಮಾಡುವಂಥ ಶಕ್ತಿ ಶ್ಯಾಮ್ ಭಟ್ರಿಗೆ ಇರೋದನ್ನು ನೀವೆಲ್ಲರೂ ಕೂಡ ನೋಡೇ ಇದ್ದೀರಿ. ನಾವು ಮೊದಲು ಶ್ಯಾಮ್ ಭಟ್ರು ಪದ್ಯಾಣ ಕುಟುಂಬದವರನ್ನು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾದಾಗ ಈ ಸಂಬಂಧಗಳು ನಮ್ಮ ಮನಸ್ಸಿಗೆ ಚೆನ್ನಾಗಿ ಬಂದು ಹಾಗಾಗಿ ಇದ್ದು ಅಂತ. ಈಗ ಅವರಿಗೆ ಯಕ್ಷಗಾನದ ಅಗತ್ಯ ಇರುವಂತೆ ನಮಗೇನು ಕಾಣೋದಿಲ್ಲ. ಅವರ ವಿದ್ಯಾಭ್ಯಾಸ ಆಗಲಿ, ಅವರ ವೃತ್ತಿ ಆಗಲಿ, ಅವರು ಇರುವ ಸ್ಥಿತಿ ಆಗಲಿ, ಅಲ್ಲಿ ಯಕ್ಷಗಾನ ಇಟ್ಕೊಳ್ಬೇಕಾಗಿಲ್ಲ ಅವರೇನು ಅಂತ. ಯಕ್ಷಗಾನ ಎಲ್ಲಿಂದ ಬಂತು ಅಂದರೆ ಅದು ಪದ್ಯಾಣ ಕುಟುಂಬದಿಂದ ಬಂದಿರುವಂಥದ್ದು, ಒಳಗಿನಿಂದ ಆತ್ಮದ ಆಳದಿಂದ ಬಂದಿರುವಂಥದ್ದು. ಆ ಕಲಾಪ್ರೀತಿ, ಆ ಕಲಾಪ್ರೀತಿ ತಾನೇ ಮಾಡದಿದ್ದಾಗ ಸಾವಿರಾರು ಜನರಿಂದ ಮಾಡಿಸುವಂತೆ ಅದು ಮಾಡ್ತದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಈ ಭರದ್ವಾಜರ ವಿಷಯವನ್ನು ಇವತ್ತು ಹೇಳಿದೆ, ಮತ್ತೆ ಯಾವತ್ತು ಹೇಳಬೇಕು ಅಂತ ಇವತ್ತೇ ಒಂದು ಸಂದರ್ಭ ಅನ್ನೋ ಕಾರಣಕ್ಕೆ ನೀವು ಅನೇಕರು ಭರದ್ವಾಜ ಗೋತ್ರದಲ್ಲಿ ಇದ್ದೀರಿ. ಪದ್ಯಾಣ ಕುಟುಂಬದ ಹೊರತಾಗಿ ಕೂಡ ಭರದ್ವಾಜ ಗೋತ್ರದವರು ಇಲ್ಲಿ ನೀವು ಅನೇಕರು ಇದ್ದೀರಿ. ಹಾಗೆ ವಾಸಿಷ್ಠ ಗೋತ್ರದವರು ಕೂಡ ನೀವು ಇದ್ದೀರಿ. ನಿಮಗೊಂದು ಆಶೀರ್ವಾದ ರೂಪಾಗಿದೆ ನಾವು ಹೇಳ್ತಾ ಇರುವಂಥದ್ದು. ಆದರೆ ಇದೆಲ್ಲ ಭರದ್ವಾಜರಿಗೆ ಬಂದಿದ್ದು ಅವರ ತಪಸ್ಸಿನ ಫಲವಾಗಿ, ಅವರ ಆಚರಣೆ ಫಲವಾಗಿ. ನೀವುಗಳು ಅದನ್ನು ಬಿಡಬಾರ್ದು ಅಂತ. ಎಲ್ಲಿಂದ ಬಂತು ಇದೆಲ್ಲ ಅಂದರೆ ಅಲ್ಲಿಂದ ಬಂದಿದ್ದು ಅಂತ. ಅಲ್ಲೊಂದು ಆ ಭರದ್ವಾಜರ ಸಂಭಾಷಣೆಯಲ್ಲಿ ಒಂದು ಮಾತು ಬರ್ತದೆ, ಯಾಕೆ ನೀನು ಸೇನೆಯನ್ನು ಇಲ್ಲಿ ಕರೆತರಲಿಲ್ಲ ಎಂಬ ಪ್ರಶ್ನೆಯನ್ನು ಭರತನಿಗೆ ಮಾಡ್ತಾರೆ. ಅದಕ್ಕೆ ಭರತ ಹೇಳಿದ ಮಾತು ಏನು ಅಂದರೆ, ಭಗವದ್ ಭಯಾತ್, ನಿಮ್ಮ ಭಯದಿಂದಲಾಗಿ ನಾನು ಈ ಸೇನೆಯನ್ನು ಇಲ್ಲಿಗೆ ತರಲಿಲ್ಲ. ಭರದ್ವಾಜರ ಭಯದಿಂದಲಾಗಿ ಭರತ ಸೇನೆಯನ್ನು ತರಲಿಲ್ಲ. ಭರತ ಮಾತ್ರ ಅಲ್ಲ, ಯಾವ ಚಕ್ರವರ್ತಿಗೂ ಕೂಡ ಭರದ್ವಾಜರ ಆಶ್ರಮಕ್ಕೆ ಸೈನ್ಯ ಕರೆತರುವ ಧೈರ್ಯ ಇಲ್ಲ. ಯಾಕಿಲ್ಲ ಅಂದರೆ ತಪಸ್ಸು ಅದು.
ಯೋಗ ಸಿದ್ಧಿ ಅದು ಅಂತ. ಒಂದು ಕಾಲದಲ್ಲಿ ನಮ್ಮಗಳಿಗೆ ಯಾಕೆ ಸರ್ಕಾರಗಳು ಅಥವಾ ರಾಜರುಗಳು ಬೆಲೆ ಕೊಡ್ತಾ ಇದ್ರು, ಇಡೀ ಸಮಾಜ ನಮಗೆ ತಲೆಬಾಗ್ತಾ ಇತ್ತು ಅಂದರೆ ಈ ಕಾರಣಕ್ಕೆ ಅಂತ, ತಪಸ್ಸಿನ ಕಾರಣಕ್ಕೆ ಅಂತ. ಇವತ್ತು ಯಾಕೆ ನಮ್ಮ ಹಿಂದೆಲ್ಲರೂ ಕೂಡ ಬಿದ್ದಿದ್ದಾರೆ, ಯಾಕೆ ನಮಗೆ ಗೌರವ ಕೊಡೋದಿಲ್ಲ, ಯಾಕೆ ನಮ್ಮನ್ನು ದ್ವೇಷಿಸ್ತಾರೆ ಅಂದರೆ ನಾವು ನಮ್ಮಂತೆ ಇಲ್ಲ. ನಾವು ಅಂತಃಶಕ್ತಿಯನ್ನು ಕಳ್ಕೊಂಡಿದ್ದೇವೆ, ಆತ್ಮಶಕ್ತಿಯನ್ನು ಕಳ್ಕೊಂಡಿದ್ದೇವೆ. ನಾವು 4 ಗಾಯತ್ರಿಯನ್ನು ಕೂಡ ಮಾಡ್ತಾ ಇಲ್ಲ, ಯಾವ ಆಚರಣೆಯನ್ನು ಕೂಡ ಇಟ್ಕೊಂಡಿಲ್ಲ, ಅನುಷ್ಠಾನವನ್ನು ಕೂಡ ಇಟ್ಕೊಂಡಿಲ್ಲ. ಹಾಗಾಗಿ ನೀವು ಭರದ್ವಾಜರ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಭರದ್ವಾಜರಂತೆ ಇರಬೇಕು. ಭರದ್ವಾಜರ ಸಾಧನೆಗಳು ಒಂದೆರಡಲ್ಲ, ವೈಮಾನಿಕ ಶಾಸ್ತ್ರ ಭರದ್ವಾಜರಿಂದ ಬಂದಿರುವಂಥದ್ದು. ಇವತ್ತು ನಾವು ವಿಮಾನಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಈ ವೈಮಾನಿಕ ಶಾಸ್ತ್ರ ಗ್ರಂಥವೇ ಇವತ್ತು ಕೂಡ ಲಭ್ಯ ಇದೆ. ವಿಮಾನಗಳನ್ನು ಹೇಗೆ ಸಿದ್ಧಪಡಿಸಬೇಕು, ಹೇಗೆ ನಡೆಸಬೇಕು ಅನ್ನೋ ಬಗ್ಗೆ ಆ ಕಾಲದ ವಿವರಗಳು, ಆ ಕಾಲದಲ್ಲಿ ಭರದ್ವಾಜರು ಮಾಡಿರ್ತಕ್ಕಂಥದ್ದು ಅಂತ. ಅಂತಹ ಅದ್ಭುತ ಪುರುಷ ಅವರು ಅಂತ. ಹಾಗೆ ಈ ಕುಟುಂಬ ನಿಜವಾಗಿ ಕೂಡ ಹೆಮ್ಮೆ ಪಡಬೇಕು. ನಿಮ್ಮಲ್ಲಿ ಭರದ್ವಾಜರ ಅಂಶ ಇದೆ, ಸಂಶಯ ಇಲ್ಲ. ಯಾಕೆಂದರೆ ನೀವು ಹೋದಲ್ಲಿ ಬಂದಲ್ಲಿ ಸೃಷ್ಟಿ ಮಾಡ್ತಾ ಇರ್ತೀರಿ, ಅದು ಭರದ್ವಾಜರು. ಅದು ನಿಮ್ಮಲ್ಲಿ ಕಲೆ ಇದೆ ಅಥವಾ ಕಲಾ ಪ್ರೀತಿ ಇದೆ, ಕಲೆಗೆ ಆಶ್ರಯ ಕೊಡ್ತೀರಿ, ಅದು ಭರದ್ವಾಜರು ಅಂತ. ಹಾಗಾಗಿ ಆ ಭರದ್ವಾಜರ ಅಂಶ ನಿಮ್ಮಲ್ಲಿ ಇರೋದು ತುಂಬ ಸ್ಪಷ್ಟ ಅಂತ. ಆದರೆ ಆ ಚೈತನ್ಯವನ್ನು ನೀವು ವೃದ್ಧಿ ಮಾಡಿಕೊಡ್ಬೇಕು ನಿಮ್ಮೊಳಗೆ ಎಂಬುದಾಗಿ ನಾವು ಭಾವಿಸ್ತೇವೆ. ಅದಕ್ಕೆ ಈ ಮಹಾಲಿಂಗೇಶ್ವರನ ಆಶೀರ್ವಾದ, ಅನುಗ್ರಹ ಒದಗಿ ಬರಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ. ನಮಗಂತೂ ಇದು ನಿಜವಾಗಿ ಒಂದು ಒಳ್ಳೆ ಸಂದರ್ಭ, ಒಳ್ಳೆ ಯೋಗ. ನಮಗಿಲ್ಲಿ ಮಹಾಲಿಂಗೇಶ್ವರನ ಈ ಒಂದು ಬ್ರಹ್ಮಕಲಶದಲ್ಲಿ ಒಟ್ಟಿಗೆ ಇರುವಂಥ ಸದಾವಕಾಶ ಒದಗಿ ಬಂತು. ಕಳೆದುಕೊಂಡ ಸಂಪತ್ತುಗಳು ಅನೇಕನ್ನು ಮರಳಿ ಪಡ್ಕೊಳ್ತಕ್ಕಂಥ ಸಂದರ್ಭ ಕೂಡ ಇಲ್ಲಿಯೇ ಒದಗಿ ಬಂದಿರುವಂಥದ್ದು. ನಮಗೆ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಒದಗಿ ಬರುವಂಥದ್ದು ಇದು ನಿಮಗೆ ಗೊತ್ತು. ಹೆಚ್ಚು ನಾವು ವಿಸ್ತಾರ ಹೇಳಬೇಕಾದಂಥ ಅಗತ್ಯ ಇಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ. ಮೊಟ್ಟ ಮೊದಲನೇ ಆಮಂತ್ರಣ ಪೀಠಕ್ಕೆ ಈ ಬ್ರಹ್ಮಕಲಶದ ಕಡೆಯಿಂದ ಬಂದಿರುವಂಥದ್ದು. ಶಾಂಭಟ್ರೆ ಬಂದು ಈ ಸಮಿತಿ ಬಂದು ಆಮಂತ್ರಣ ಮಾಡಿರುವಂಥದ್ದು. ನಾವು ಅದನ್ನು ನೆನಪು ಮಾಡಿಕೊಳ್ತೇವೆ. ಆ ಪ್ರೀತಿಯನ್ನು ನಾವು ತುಂಬ ಹಚ್ಚ ಹಸಿರಾಗಿ ನಾವು ನೆನಪು ಮಾಡಿಕೊಳ್ತೇವೆ ಎಂಬುದನ್ನು ಭಾವಿಸಿ, ಶಾಂಭಟ್ರು ಹೇಳಿದಾಗೆ ಮುನಿಗಳು ಮುನಿಯಬಾರದು. ಮುನಿಗಳಿಗೆ ಕ್ರೋಧವೇ ಹೊಲೆ ಅಂತ. ಬೇರೆ ಆಶೋಚ ಬರಬೇಕಾಗಿಲ್ಲ, ಬೇರೆ ಸೂತಕ ಬರಬೇಕಾಗಿಲ್ಲ. ಒಬ್ಬ ಸಂತನಿಗೆ, ಒಬ್ಬ ವಿರಕ್ತನಿಗೆ, ಒಬ್ಬ ಸನ್ಯಾಸಿಗೆ ಕೋಪ ಬಂತು ಅಂದರೆ ಅವನು ಮೇಲಿಗೆ ಆದ ಅಂತ ಅರ್ಥ. ಅದಕ್ಕೆ ಅವನ ಮಡಿ ಹೋಯ್ತು ಅಂತ ಅರ್ಥ ಅದಕ್ಕೆ. ಯಾಕೆಂದರೆ ಕ್ರೋಧ ಅನ್ನೋದು ರಜೋಗುಣ, ಅದು ಸತ್ವಗುಣದಿಂದ ರಜೋಗುಣಕ್ಕೆ ಹೋದ ಅಂದರೆ ಮೇಲಿಗೆ ಆದ ಅಂತ. ನಮಗದು ಬರಬಾರ್ದು, ನಮಗದು ಶೋಭೆ ಇಲ್ಲ. ನಮಗೆ ಶೋಭೆ ಯಾವುದು ಅಂದರೆ ದಯೆ ನಮಗೆ ಶೋಭೆ, ಪ್ರೀತಿ ನಮಗೆ ಶೋಭೆ, ಕ್ಷಮೆ ನಮಗೆ ಶೋಭೆ, ಇಡೀ ಸಮಾಜವನ್ನು ಮಕ್ಕಳಂತ ಭಾವಿಸುವಂಥದ್ದು ನಮಗೆ ಶೋಭೆ. ಮತ್ತು ಅದಕ್ಕೆ ಶಕ್ತಿ ಜಾಸ್ತಿ ಬೇಕು. ನೀವು ಯುದ್ಧ ಮಾಡಲಿಕ್ಕೆ ಶಕ್ತಿ ಜಾಸ್ತಿ ಬೇಡ, ಆದರೆ ಕ್ಷಮಿಸಲಿಕ್ಕೆ ಶಕ್ತಿ ಜಾಸ್ತಿ ಬೇಕು, ಪ್ರೀತಿ ತೋರಿಸಲಿಕ್ಕೆ ಶಕ್ತಿ ಜಾಸ್ತಿ ಬೇಕು, ಕೋಪಗೊಳ್ಳದೆ ಇರಲಿಕ್ಕೆ ಶಕ್ತಿ ಜಾಸ್ತಿ ಬೇಕು ಯಾವಾಗಲೂ ಕೂಡ. ಹಾಗಾಗಿ ಶಾಂಭಟ್ರು ಹೇಳಿದ ಹಾಗೆ ಮುನಿಯದಿರುವುದೇ ಮುನಿತನ ಅಂತ. ಮುನಿತ್ವ ಅನ್ನುವಂಥದ್ದು ಅಲ್ಲೇ ಇರುವಂಥದ್ದು. ಮುಂದೆ ಕೂಡ ನಮ್ಮ ಮನಸ್ಸು ಅದೇ ಅಂತ. ಇಡೀ ಬದುಕಿನುದ್ದಕ್ಕೂ ಕೂಡ ಯಾರನ್ನು ಶಪಿಸದೆ, ಯಾರ ಮೇಲೂ ಕೋಪ ಮಾಡದೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾ, ಎಲ್ಲರಿಗೂ ಅಂತರಂಗದಿಂದಲೇ ಒಳ್ಳೆಯದನ್ನು ಹಾರೈಸ್ತಾ ಇರಬೇಕು ಅನ್ನೋದೇ ನಮ್ಮ ಸಂಕಲ್ಪ. ಕೊನೆಯವರೆಗೂ ಕೂಡ ಹೀಗೇ ಇರಬೇಕು ಅಂತ. ಒಂದು ಕ್ಷಣವೂ ಕೂಡ ಕೋಪಗೊಳ್ಳದೆ, ಒಂದು ಕ್ಷಣವೂ ಕೂಡ ಯಾರ ಕೆಡುಕನ್ನು ಕೂಡ ಹಾರೈಸ್ತಾ ಇರಬೇಕಾಗಿರುವಂಥದ್ದು ಅದು ನಮ್ಮ ಸಹಜತೆ, ನಾವು ಇರಬೇಕಾಗಿದ್ದು ಹಾಗೆ ಎಂಬುದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ತೇವೆ. ವಿನಯ್ ಗುರೂಜಿ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲಿ ಇದ್ದಾರೆ. ನಾವು ವಿನಯ್ ಗುರೂಜಿ ಬಗ್ಗೆ ನಾವು ಅವ್ರಿಗೆ ಹೇಳಿದ್ವು, ಅವ್ರು ಮಾತನಾಡಿ ಬಂದು ಕುಳಿತುಕೊಳ್ಳಿ ಹೇಳಿದ್ವು, ನೀವು ಹೀಗೆ ನೀವು ಮಾತನಾಡಿದರೆ, ಇಷ್ಟು ಪ್ರೀತಿ ತೋರಿಸಿದರೆ ತಿರುಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂತ, ಮಾತು ಮೂಕ ಆಗಿಬಿಡ್ತದೆ ಅಂತ. ಇದು ಇವತ್ತು ನಿನ್ನೆ ಅಂತಲ್ಲ, ಈ ನಮ್ಮ ಮತ್ತು ವಿನಯ್ ಗುರೂಜಿಯವರ ನಡುವಿನ ಬಾಂಧವ್ಯ ಅನೇಕ ಸಮಯದಿಂದ ಹೀಗೆ ಬಂದಿದೆ. ಅದು ಅವರು ಒಂದು ಪ್ರೇಮದ ಸಾಕಾರ ಮೂರ್ತಿ ಅಂತ ಅವ್ರನ್ನ ಕರಿಬೋದು, ಒಂದು ಪ್ರೀತಿಯ ಸಾಕಾರ ಮೂರ್ತಿ ಅಂತ ಕರಿಬೋದು ಅವರನ್ನು. ಎಷ್ಟು ಅವರ ಕೈ, ಬಾಯಿ, ಮುಖ ಎಲ್ಲ ಕಡೆಯಿಂದ ಅದೇ ಒಂದು ಹೊರಸೂಸ್ತದೆ ಅಂತ ಎಂಬುದಾಗಿ ನಮಗೆ ಅನಿಸುವಂಥದ್ದು. ಹಾಗಾಗಿ ಅವರ ಉಪಸ್ಥಿತಿ ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ, ತುಂಬ ಆನಂದವನ್ನು ಕೊಟ್ಟಿದೆ. ಅವರು ಸದ್ಯದಲ್ಲೇ ಒಮ್ಮೆ ಅವರು ಮಠಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ನಮ್ಮದು. ಅದು ಯಾಕೆ ಅಂತ ಅವರಿಗೆ ಗೊತ್ತಿರ್ತದೆ, ಯಾಕೆ ಬರಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಅವರು ಒಂದಿಷ್ಟು ಮಾವಿನ ಹಣ್ಣು ಕೊಟ್ಟಿದ್ದಾರೆ ನಮಗೆ, ಒಂದಾದರೂ ತೊಗೊಳ್ಬೇಕು ನೀವು ಇದರಲ್ಲಿ ಅಂತ, ಒಂದಾದರೂ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರೀತಿ ಅಂತ ಹೆಸರು, ಅದಕ್ಕೆ ಆ ಭಾವಕ್ಕೆ. ಹಾಗಾಗಿ ಒಂದು ಒಪ್ಪಂದ ಮಾಡಿಕೊಳ್ಳುವ, ಒಂದಾದರೂ ಅವ್ರು ಕೊಟ್ಟ ಮಾವಿನ ಹಣ್ಣನ್ನು ನಾವು ಸ್ವೀಕಾರ ಮಾಡುವಂಥದ್ದು ಮತ್ತು ಅವರು ಬೇಗ ಮಠಕ್ಕೆ ಬರುವಂಥದ್ದು, ಆದಷ್ಟು ಬೇಗ ಮಠಕ್ಕೆ ಬರುವಂಥದ್ದು. ಅಲ್ಲಿ ಬಂದರೆ ಅವ್ರು ಏನೋ ಒಂದು ಮಾಡ್ತಾರೆ. ಅವರು ಹಾಗೆ ಸುಮ್ಮನೆ ಬರೋದಿಲ್ಲ. ಅವರು ಬಂದಲ್ಲಿ ಕಾಲಿಟ್ರು ಅಂದರೆ ಏನೋ ಒಂದು
ಅಲ್ಲಿ ನಡೀತದೆ ವಿಶೇಷವಾಗಿರುವಂಥ ಘಟನೆ ಲೋಕಕ್ಷೇಮಕ್ಕೆ ಕಾರಣ ಆಗುವಂಥದ್ದು. ಹಾಗಾಗಿ ಅವರ ಉಪಸ್ಥಿತಿಯನ್ನು ಕೂಡ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಹಾಗೆ ಅರುಣ್ ಶ್ಯಾಮ್ ನಮ್ಮ ನ್ಯಾಯವಾದಿ ಹೌದು, ಒಂದು ರೀತಿ ನಮ್ಮ ಸೃಷ್ಟಿಯೂ ಕೂಡ ಹೋದಂತ ಅನ್ಬೋದು ಅಂತ. ನಮ್ಮ ಕೈಯಲ್ಲೇ ಬೆಳೆದಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ನಮ್ಮ ಕೈಯಲ್ಲಿ ಬೆಳೆದ ಹುಡುಗ ಅಂತ ಈಗ ಹೇಳೋ ಹಾಗಿಲ್ಲ. ಯಾಕೆಂದರೆ ಆ ಹುಡುಗ ಅನ್ನೋ ಸ್ಥಿತಿ ದಾಟಿ ಸಮಾಜ ದೊಡ್ಡವನು ಅಂತ ನೋಡುವಂಥ ಸ್ಥಿತಿ ಇವತ್ತು ಬಂದು ತಲುಪಿದೆ. ನಮಗೆ ತುಂಬ ಸಂತೋಷ ಆಗಿದೆ ಅಂದರೆ ಆತ ಈ ಬ್ರಹ್ಮಕಲಶದ ಒಂದು ಅಧ್ಯಕ್ಷತೆ ವಹಿಸಿ ಸೇವೆ ಮಾಡಿರುವಂಥದ್ದು, ಇದಕ್ಕೊಂದು ಶಕ್ತಿ ಚೈತನ್ಯ ತುಂಬಿರುವಂಥದ್ದು, ಅದು ನಮಗೆ ತುಂಬ ಸಂತೋಷ ತಂದಿದೆ. ನಮ್ಮ ಆಡಳಿತ ಮುಕ್ತೇಶ್ವರ ಸತ್ಯ ಹೇಳುವ ಹಾಗೆ ಅರುಣ ಕಿರಣ ಬಿತ್ತು ಅಂತ ನಮ್ಮ ಈ ಬ್ರಹ್ಮಕಲಶದ ಮೇಲೆ ಎಂಬುದಾಗಿ ಅರುಣ್ ಶ್ಯಾಮ್ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ನಾವು ಹೇಳೋದಿಷ್ಟೇ, ಅರುಣ್ ಶ್ಯಾಮ್ ಮಾಡಿದ್ದು ನಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಇಲ್ಲಿ ಅಂತ ಸಂಸ್ಥಾನದ ಪ್ರತಿನಿಧಿಯಾಗಿ ಇಲ್ಲಿ ಸೇವೆಯನ್ನು ಮಾಡಿದ್ದು, ನಮ್ಮ ಪರವಾಗಿ ಯಾರು ಇರಬೇಕಾಗಿತ್ತು ಇಲ್ಲಿ, ಆ ಕಾರ್ಯವನ್ನು ಇಲ್ಲಿ ಮಾಡಿದ್ದು ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತಾ, ಆತನ ಅಗಾಧವಾದ ಶ್ರೇಯಸ್ಸಿಗೆ ಈ ಬ್ರಹ್ಮಕಲಶ ಕಾರಣ ಆಗಲಿ. ಈಗಾಗಲೇ ವಿನಯ ಗುರೂಜಿ ಹೇಳಿದ್ದಾರೆ, ಈಗ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶ ಆಯಿತು, ಇನ್ನು ಅರುಣ ಶ್ಯಾಮನ ಬ್ರಹ್ಮಕಲಶ ಎಂಬುದಾಗಿ ವಿನಯ ಗುರೂಜಿಯವರು ಅಲ್ಲಿಯೇ ಮಹಾಲಿಂಗೇಶ್ವರ ದೇವರ ಮುಂದೆ ಹೇಳಿದ್ದಾರೆ. ಹಾಗೆ ಅಂಥ ಮಹಾಸಂಭ್ರಮ ಅರುಣನ ಜೀವನದಲ್ಲಿ ಬರಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡ್ತಾ, ಇಲ್ಲಿ ಸೇರಿದ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ. ತುಂಬ ಒಳ್ಳೆಯ ಕಾರ್ಯಕ್ರಮ ನೋಡಿ, ತುಂಬ ಭಾಷಣಗಳಿಲ್ಲ ಈ ಕಾರ್ಯಕ್ರಮದಲ್ಲಿ. ನಾವು ಇಷ್ಟು ಬೇಗ ಆಶೀರ್ವಚನಕ್ಕೆ ಬರ್ತಾ ಇದ್ದು ಎಣಿಸಲಿಲ್ಲ. ನಾವು ಒಂದು 3-4 ಗಂಟೆಯಲ್ಲಿ ಆಗ್ಬೋದು ಅಂತ ಅಂದ್ಕೊಟ್ಟಿದ್ವಿ ನಾವು. ಆದರೆ ಇಷ್ಟು ಬೇಗ ಇಷ್ಟು ಸರಳವಾಗಿ ಸೀದಾ ಈ ಕಾರ್ಯಕ್ರಮ ಇಲ್ಲಿ ನಡೆಯುವಂಥದ್ದು ನಿಮಗೆ ಆ ಸಮಯ ಪ್ರಜ್ಞೆ ಇದೆ ಎಂಬುದನ್ನು ಅದು ತೋರಿಸ್ತದೆ. ಹಾಗಾಗಿ ನಿಮಗೆಲ್ಲ ಆಶೀರ್ವಾದಗಳು. ಮಧ್ಯಾಹ್ನ ಕುಟುಂಬಕ್ಕೂ ಆಶೀರ್ವಾದ, ಮತ್ತು ಅದಲ್ಲದೆ ಈ ಕಾರ್ಯದಲ್ಲಿ ಕೈಜೋಡಿಸಿರೋರು, ಸೇವೆ ಮಾಡಿದವರು ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ತುಂಬ ಮನಸ್ಸಿನ ತುಂಬ ಹೃದಯದ ಆಶೀರ್ವಾದಗಳು. ನಿಮ್ಮ ಒಂದೊಂದು ಹನಿ ಬೆವರಿದೆಯಲ್ಲ, ಅದು ನಿಮ್ಮ ಪಾಲಿಗೆ ಅಮೃತ ಆಗಲಿಕ್ಕಿದೆ. ನಾಳೆ ಈ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನೀವು ಸುರಿಸಿದ ಒಂದೊಂದು ಹನಿ ಬೆವರು ಅದು ನಿಮ್ಮ ಪಾಲಿಗೆ ಅಮೃತ. 1 ರೂಪಾಯಿ ನೀವು ಇಲ್ಲಿ ಸಮರ್ಪಣೆ ಮಾಡಿರುವಂಥದ್ದು ನಿಮ್ಮ ಪಾಲಿಗದು ಮುಂದೆ ಬರುವ ಜೀವನದಲ್ಲಿ ಕುಬೇರನ ನಿಧಿ ಹಾಗೆ ನಿಮ್ಮನ್ನದು ಕಾಯಲಿ, ನಿಮಗದು ಒಳ್ಳೇದು ಮಾಡಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸಿ, ನಿಮ್ಮೆಲ್ಲರನ್ನು ವೇದಿಕೆ ಮೇಲೆ ಇರುವವರನ್ನು, ವೇದಿಕೆ ಮೇಲೆ ಕೇಳಿದವರನ್ನು, ತುಂಬ ಜನ ನಮಗೆ ತುಂಬ ಹತ್ತಿರ ಇರುವಂಥವ್ರು ಇದ್ದೀರಿ. ನಿಮಗೆಲ್ರಿಗೂ ಈ ಸಮಯದಲ್ಲಿ ನಾವು ಹೃದಯದ ಅಂತರಾಳದಿಂದ ಆಶೀರ್ವಾದಗಳು. ಈ ಮಹಾಲಿಂಗೇಶ್ವರನ ನೆತ್ತಿಯ ಮೇಲಿಂದ ಹರಿದು ಬಂದ ಆ ಬ್ರಹ್ಮಕಲಶದ ಜಲ, ಅದು ಅವನ ಕರುಣೆಯಾಗಿ ನಿಮ್ಮೆಲ್ಲರ ಮೇಲೆ ಹರಿದು ಬಂದು ನಮ್ಮೆಲ್ಲರ ಬದುಕಿನ ಕೊಳೆಯನ್ನು, ನಮ್ಮ ಅಂತರಂಗದ ಕೊಳೆಯನ್ನು ಅದು ತೊಳೆಯಲಿ. ಆ ಮಹಾಲಿಂಗೇಶ್ವರನಿಗೆ ಎತ್ತಿದ ಆರತಿ ಇದೆಯಲ್ಲ ಬ್ರಹ್ಮಕಲಶದ ಬಳಿಕ, ಆ ಆರತಿ ನಮ್ಮೆಲ್ಲರ ಬದುಕಿನ ಅಂಧಕಾರವನ್ನು ಕಳೆಯಲಿ, ನಮ್ಮೆಲ್ಲರ ಬದುಕನ್ನು ಬೆಳಕಾಗಿಸಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ. ಮಧ್ಯಾಹ್ನ ಇನ್ನೊಂದು ಮೆಟ್ಟಲು ಏರುವಾಗ ಪುನಃ ನಾವಿಲ್ಲಿ ಬಂದು ಅದನ್ನು ನೋಡುವಂಥ ಸುಯೋಗ ನಮಗೆ ಮಹಾಲಿಂಗೇಶ್ವರ ಒದಗಿಸಿಕೊಡಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ್. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ